ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ನಮ್ಮ ಬೇಬಿದು ಫಸ್ಟ್ ಕನ್ಸಲ್ಟೇಷನ್ ಹಾಗೆ ಫಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರ ಅಂತ ನೋಡ್ಬೇಕು ಇವತ್ತು. ಸೊ ಯಾಕಂದರೆ ಫಸ್ಟ್ ಟೈಮ್ ನಾವು ಕನ್ಸಲ್ಟೇಷನ್ ಮಾಡಿಸ್ತಿರೋದು. ಲಾಸ್ಟ್ ಬೇಬಿಗೆ ನಾವು ಎಲ್ಲಿ ತೋರಿಸಿದ್ವು, ಸೊ ಈ ಟೈಮು ಅಲ್ಲೇ ತೋರಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡ್ಬೇಕು, ಲಾಸ್ಟ್ ಟೈಮು 1 ಮಂತ್ ಮೇಲೆ 4-5 ಡೇಸ್ಗೆ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ದು. ಸೊ ಇವತ್ತು ಫಸ್ಟ್ ಹೋಗ್ತಾ ಇದ್ದೀವಿ. ಸೊ ಹಾರ್ಟ್ ಬೀಟ್ ಎಲ್ಲ ಹೇಗಿದೆ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ನೋಡಬೇಕು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಾನು ವ್ಲಾಗ್ದಾಗ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳ್ತೀನಿ. ಓಕೆ, ಸೊ ಹಾಸ್ಪಿಟಲ್ಗೆ ಹೋಗಾದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಬೇಬಿ ಬಗ್ಗೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಫಸ್ಟ್ ಸ್ಕ್ಯಾನಿಂಗ್ ಏನು ಫೀಲ್ ಇರ್ತೈತಿ? ಹಾಸ್ಪಿಟಲ್ಗೆ ಬಂದ್ಬಿಟ್ಟು ನಮ್ಮ ಪಾಪು ವಿಡಿಯೋ ನೋಡ್ಕೊಂಡು ಕೂತವ್ರೆ. ಇಲ್ಲ ನನಗೆ ಭಯ ಆಯ್ತಿದ್ರೆ. ಹೆಲೋ ಎವ್ರಿವನ್, ಸೊ ಇವತ್ತು ನಂದು ಫಸ್ಟ್ ಕನ್ಸಲ್ಟೇಷನ್ ಆಯಿತು. ಸೊ ಸ್ಯಾಕೆಲ್ಲ ಫಾರ್ಮ್ ಆಗಿದೆ ಬೇಬಿದು ಅಂತ ಹೇಳಿದ್ರು ಡಾಕ್ಟರು. ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಪಾಪುದ್ರಲ್ಲಿ ಆ್ಯಕ್ಚುಲಿ 1.5-2 ಮಂತ್ಸ್ ಆಗಿತ್ತು ಅನಿಸುತ್ತೆ. ಆವಾಗ ಹಾರ್ಟ್ ಬೀಟ್ ಬಂದಿದ್ದು. ಇವಾಗ ಜಸ್ಟ್ 5.5 ವೀಕ್ಸ್ ಆಗಿದೆ, ಸ್ಯಾಕ್ ಫಾರ್ಮ್ ಆಗಿದೆ. ಹಾರ್ಟ್ ಬೀಟ್ ಎಲ್ಲ ಇನ್ನೂ ಗೊತ್ತಾಗಲ್ಲ. ಈ ಮಂತ್ 30th ಬರೋಕ್ಕೆ ಹೇಳಿದ್ದಾರೆ, ತಿರ್ಗಾ ಮಾರ್ಚ್ 30th. ಸೊ ಆವಾಗ ಹೋಗಿದಾಗ ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಬೇಬಿದು ಹಾರ್ಟ್ ಬೀಟ್ ಎಲ್ಲ ಕೂಡ. ಸೊ ನಮ್ಮ ಸೆಕೆಂಡ್ ಪಾಪುದು ಫಸ್ಟ್ ಕನ್ಸಲ್ಟೇಷನ್ ಇವತ್ತು ಆಯಿತು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ 20 ಡೇಸ್ಗೆ ತೊಗೊಳೋದಕ್ಕೆ. ನೆಕ್ಸ್ಟ್ ಅಲ್ಲಿ ಸ್ಕ್ಯಾನಿಂಗ್ ಹೋಗ್ಬೇಕಲ್ವ, ಸೊ ಅಲ್ಲಿವರೆಗೂ ತೊಗೊಳೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಸ್ಕ್ಯಾನ್ ಆಗಿ ಹಾರ್ಟ್ ಬೀಟ್ ಎಲ್ಲ ಬಂದಮೇಲೆ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅನ್ಕೋತೀನಿ. 1 ಮಂತು ಡಿಫ್ರೆಂಟಾಗಿರುತ್ತೆ ಟ್ಯಾಬ್ಲೆಟ್ಸು. ಸೊ ಹೇಗೆ ಗ್ರೋತ್ ಆಗ್ತಿರುತ್ತೆ ಬೇಬಿದು ಅದ್ರ ಮೇಲೆ ಕೊಡ್ತಾರೆ. ಸೊ ಇವಾಗ ವಿಟಮಿನ್ ಮತ್ತು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಇದ್ದರೆ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಅದನ್ನೂ ಬರ್ಕೊಟ್ಟಿದ್ದಾರೆ. ವಾಮಿಟ್ ಸೆನ್ಸೇಷನ್ ಏನಾದರೂ ಇದ್ದರೆ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ. ನೋಡಬೇಕು. ಸೊ ಫಸ್ಟ್ದ್ರಲ್ಲಿ ತುಂಬ ಇತ್ತು, ಇದ್ರಲ್ಲಿ ಅಷ್ಟಿಲ್ಲ. ನೋಡಬೇಕು ಮುಂದಕ್ಕೆ ವಾಮಿಟ್ ಸೆನ್ಸೇಷನ್ ಇರುತ್ತಾ ಇರಲ್ವಾ ಅಂತ ನೋಡಬೇಕು. ಸೊ ಅದಕ್ಕೂ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಆ್ಯಂಡ್ ಡಾಕ್ಟರ್ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಏನೇನು ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ನಾರ್ಮಲ್ ಮನೆ ಕೆಲಸ ಎಲ್ಲ ಮಾಡ್ಬೋದು, ಬಟ್ ಸ್ಟೆಪ್ಸ್ ಹತ್ತಿ ಇಳಿಯೋದು, ವೆಯ್ಟ್ ಎತ್ತೋದು ಇದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ಫಸ್ಟ್ ಇದರಲ್ಲಿ ಅಂದರೆ ಯಾರು ಚಿಕ್ಕ ಮಗಳನ್ನ ಅಷ್ಟು ಎತ್ಕೋತಾರಲ್ಲ. ಇವಾಗ ನಾನು ಫಸ್ಟ್ ಪಾಪು ಇದ್ದಾಳೆ, ಸೊ ಅವಳನ್ನ ಎತ್ಕೊಳ್ಳೋದು ಮಾಡ್ತೀನಿ ಅಂದೆ. ಸೊ ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆಮೇಲೆ ಜಾಸ್ತಿ ನೀರು ಕುಡಿಬೇಕು, ಬೇಸಿಗೆ ಇರೋದ್ರಿಂದ ಜಾಸ್ತಿ ನೀರು ಕುಡಿಬೇಕು. ಅದಾದಮೇಲೆ ಫ್ರೂಟ್ಸ್ ಜಾಸ್ತಿ ತಿನ್ನಬೇಕು. ಹೋಮ್ ಮೇಡ್ ಜಾಸ್ತಿ ಹೋಮ್ ಮೇಡ್ ಫುಡ್ಡೇ ತಿನ್ನಿ, ಬಿಸಿ ಬಿಸಿ ಊಟ ಮಾಡಿ. ಹೊರ್ಗಡೆದು ಏನೂ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಯಾವುದು ಇವಾಗ ಹೆಲ್ದಿಯಾಗಿ ಬರ್ತಿಲ್ಲ. ಹೊರ್ಗಡೆ ಹೋಟೆಲ್ಸ್ ಆಗಲಿ ರೆಸ್ಟೋರೆಂಟ್ಸಲ್ಲಾಗಲಿ ಏನೂ ಚೆನ್ನಾಗಿರಲ್ಲ. ಹೊರ್ಗಡೆ ಮಾತ್ರ ಏನೂ ತಿನ್ನಬೇಡಿ, ಆದಷ್ಟು ಮನೆ ಊಟನೇ ಜಾಸ್ತಿ ತಿನ್ನಿ. ಆ್ಯಂಡ್ ನಾನ್ ವೆಜ್ಜಲ್ಲಿ ಚಿಕನ್ನು ವೀಕ್ಲಿ 2 ಟೈಮ್ಸ್ ಮಾತ್ರ ತಿನ್ನಿ ಅಂತ ಹೇಳಿದ್ದಾರೆ. ವೀಕಿಗೆ 2 ಟೈಮ್ಸು. ಸೊ ಇಷ್ಟು ಹೇಳಿದ್ದಾರೆ. ಜಾಸ್ತಿ ನೀರು ಕುಡಿಬೇಕು ಚೆನ್ನಾಗೆ. ನಾರ್ಮಲ್ ಮನೆ ಕೆಲಸ ಎಲ್ಲ ಮಾಡ್ಬೋದು, ಬಟ್ ಹತ್ತಿ ಇಳಿಯೋದು, ವೆಯ್ಟ್ ಎತ್ತೋದು ಈ ಥರ ಎಲ್ಲ ಮಾಡಬಾರ್ದು ಅಂತ. ಆ್ಯಂಡ್ ಅದಾದಮೇಲೆ ನನಗೆ ಹಾಸ್ಪಿಟಲ್ ಫೈಲ್ ಕೊಟ್ಟರಲ್ಲ, ಅದರಲ್ಲಿ ಯೋಗ ಹೇಗೆ ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಯೋಗ ಮಾಡಬೇಕು ಅಂತ ಎಲ್ಲ ಅಂದ್ಬಿಟ್ಟು ಪೊಸಿಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ 3 ಟೈಪ್ಸ್ ಆಫ್ ಯೋಗಾಸ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನೂ ನನಗೆ ಹೇಳಿಲ್ಲ, ಬಟ್ ಇದನ್ನು ಕೊಟ್ಟಿದ್ದಾರೆ. ಕೇಳಬೇಕು. ನೆಕ್ಸ್ಟು ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಆಗೋವರೆಗೂ ಏನೂ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲೆಲ್ಲ ಈ ಚಾರ್ಟಲ್ಲಿದೆ ಜಾಸ್ತಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಎಲ್ಲ. ಸೊ ಏನೇನು ಬೆನಿಫಿಟ್ಸು ಎಕ್ಸಸೈಸ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನೂ ಹೇಳಿಲ್ಲ. ಸ್ಟಾರ್ಟ್ ಮಾಡು ಅಂತ ಹೇಳಿದಾಗ ಸ್ಟಾರ್ಟ್ ಮಾಡಬೇಕು ಇದನ್ನೆಲ್ಲ.
ಸೊ ಇವತ್ತಿಗೆ ಇಷ್ಟು ಹೇಳಿದ್ದಾರೆ. ಇನ್ನೂ ಒಂದು ಏನು ಮೇಯ್ನ್ ರೀಸನ್ ಈ ಹಾಸ್ಪಿಟಲಲ್ಲಿ ತೋರ್ಸೋಕ್ಕೆ ಅಂದರೆ ಸಿಸ್ಟರ್ಸ್ಗಳು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತು ಡಾಕ್ಟರ್ ಎಸ್ಪೆಷಲಿ ನಾನು ಹೋಗಿ 2 ಇಯರ್ಸ್ ಆಯ್ತೇನೋ ಹಾಸ್ಪಿಟಲ್ಗೆ. ಫಸ್ಟ್ ಬೇಬಿ ಇದರಲ್ಲಿ ಮಂತ್ಲಿ ಸ್ಕ್ಯಾನಿಂಗ್ಗೆಲ್ಲ ಹೋಗ್ತಿದ್ದಿದ್ದು. ಸೊ ಡಾಕ್ಟರು ನನ್ನ ನೇಮ್ ಕೂಡ ಹಂಗೆ ರೆಕಗ್ನೈಸ್ ಮಾಡಿದ್ರು. ಸೊ ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ನೇಮ್ ಕೂಡ ರೆಕಗ್ನೈಸ್ ಮಾಡಿ ನೀವು ಬಂದಿದ್ರಿ ಅಲ್ವಾ ಫಸ್ಟ್ ಪ್ರೆಗ್ನೆನ್ಸಿಗೆ ಅಂತ ಎಲ್ಲ ಕೇಳಿ ಮಾತಾಡ್ಸಿದ್ರು. ಸೊ ನಮಗೆ ಅವರು ಡಾಕ್ಟ್ರು ಒಬ್ಬರು ಅವ್ರ ನೇಮೆಲ್ಲ ನೆನಪಿರುತ್ತೆ, ಬಟ್ ಅವ್ರಿಗೆ ನಮ್ಮ ನೇಮ್ ನೆನಪಿರುತ್ತಲ್ಲ. ಸೊ ಇಟ್ ಫೀಲ್ಸ್ ಲಿಟಲ್ ಡಿಫ್ರೆಂಟ್. ಸೊ ಎಷ್ಟು ಜನ ನಾರ್ಮಲ್ ಕ್ಲಿನಿಕ್ಸಿಗೆ ನಾವು ರೆಗ್ಯುಲರ್ಗೆ ಹೋಗೋರಿಗೆ ಮರ್ತೋಗ್ಬಿಟ್ಟಿರ್ತಾರೆ, ಬಟ್ ಅವರು ಹೋಗಿ 2 ಇಯರ್ಸ್ ಆದ್ರೂ ಅವ್ರ ನೆನಪಲ್ಲಿ ಇಟ್ಕೊಂಡು ಕೇಳಿ ಮಾತಾಡಿಸಿ ಅವ್ರು ಟ್ರೀಟ್ ಮಾಡೋ ರೀತಿಯೇ ಬೇರೆ ಒಂಥರ. ಸೊ ಅದಕ್ಕೆ ಮಂತ್ಲಿ ಸ್ಕ್ಯಾನಿಂಗಂತೂ ಇದು ಬೆಸ್ಟು ಹಾಸ್ಪಿಟಲ್ಲು ಪ್ರೆಗ್ನೆನ್ಸಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಾಸ್ಪಿಟಲ್ದು ಏನು ಸ್ಪೆಷಾಲಿಟಿ ಅಂತ ಅಂದರೆ, ಸೊ ಡಾಕ್ಟರೇ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಕಂಫರ್ಟೇಬಲ್ ಆಗಿರುತ್ತೆ ಏನಾದರೂ ಶೇರ್ ಮಾಡೋಕ್ಕೆ ಈ ಡಾಕ್ಟರ್ ಹತ್ರ. ಸೊ ಅದಕ್ಕೆ ನಾನು ಇದಕ್ಕೂ ಅಲ್ಲೇ ಹೋಗಿ ಟೆಸ್ಟ್ ಮಾಡಿಸ್ತಾ ಇರೋದು ಸೆಕೆಂಡ್ ಪ್ರೆಗ್ನೆನ್ಸಿಗೂ. ಸೊ ಹೋದಾಗ ಏನಂತಾರೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ, ಏನಷ್ಟು ಭಯ ಇರಲ್ಲ ಹಾಗೆ ಹೇಗೆ ಅಂತ ಎಲ್ಲ ಹೇಳಿರ್ತಾರೆ. ಬಟ್ ಅಂದ್ರೂ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ನನಗೆ ಫಸ್ಟಲ್ಲಿ ಏನು ಫೀಲ್ ಆಗ್ತಿತ್ತೋ ಹಾಗೆ ಫೀಲ್ ಆಗ್ತಿದೆ. ಒಂಥರ ಭಯ, ನರ್ವಸ್ನೆಸ್ಸು, ಏನು ಹೇಳ್ತಾರೋ ಏನೋ, ಏನಾಗ್ತಿದೆಯೋ ಅಂತ ಎಲ್ಲ ಕನ್ಫ್ಯೂಷನ್ಸು. ಆ ಭಯ ಅನ್ನೋದು ಇದ್ದೇ ಇರುತ್ತೆ, ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಅದು ಇದ್ದೇ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇವಾಗ ಅದು ಫೀಲ್ ಆಗ್ತಿದೆ. ಸೊ ಫಸ್ಟಲ್ಲೂ ಎಷ್ಟು ನನಗೆ ತಳಮಳ ಇತ್ತೋ ಇದರಲ್ಲೂ ಹಂಗೆ ಸ್ಕ್ಯಾನ್ ಮಾಡೋವರೆಗೂ ಒಂಥರ ಭಯ ಇದ್ದೇ ಇರುತ್ತೆ, ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ. ಸೊ ಇವತ್ತಿಗೆ ಇಷ್ಟ ಹೇಳಿದ್ದಾರೆ. ಆ್ಯಂಡ್ ನಮ್ಮ ಪಾಪು ನಮ್ಮ ಮಮ್ಮಿ ಮನೇಲಿ ಬಿಟ್ಟಿದ್ರಿ, ಸೊ ಕರ್ಕೊಂಡೇ ಬಂದಿಲ್ಲ, ಅಲ್ಲೇ ಇದ್ದಾಳೆ, ನಾಳೆ ಹೋಗಿ ಕರ್ಕೊಬರ್ಬೇಕು. ಡಾಕ್ಟರ್ ಬಂದಿದೆ, ಲೇಟ್ ಆಗಿದ್ದರಿಂದ ನಾವು ಕರ್ಕೊಬರೋಕ್ಕೆ ಹೋಗಲಿಲ್ಲ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲೇ ಆಯಿತು. 8:30ಗೆ ಡಾಕ್ಟರ್ ಬಂದರು. ಕನ್ಸಲ್ಟೇಷನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 9:30 ಆಯಿತು. ಬಂದು ಊಟ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ರಿವೀಲಿಂಗ್ ವ್ಲಾಗ್ ಹಾಕಿದ್ಮೇಲೆ ಈ ವ್ಲಾಗ್ನ ಹಾಕ್ತೀನಿ. ಸೊ ಅಷ್ಟೇ ಗೈಸ್ ಇವತ್ತಿಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಗಳ ಜೊತೆನೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.